ಗದಗ ಜಿಲ್ಲೆಯ ಮುಂಡರಗಿ ತಾಲೂಕಿನ ಬರದೂರು ಗ್ರಾಮದ ಸರ್ಕಾರಿ ಶಾಲೆಯಲ್ಲಿ ಅಡುಗೆ ಸಿಬ್ಬಂದಿ ಇಲ್ಲದೆ ಮಕ್ಕಳು ಅನುಭವಿಸುತ್ತಿದ್ದ ನರಕ ಯಾತನೆಯನ್ನ ಬೆಂಬಿಡದೆ ವರದಿ ನೀಡಿದ 9 ಲೈವ್ ಸುದ್ದಿ ವಾಹಿನಿಯ ಕಾರ್ಯದಿಂದ ಈ ವರದಿ ಪ್ರಸಾರವಾಗುತ್ತಿದ್ದಂತೆಯೇ ಎಚ್ಚೆತ್ತ ಶಿಕ್ಷಣ ಇಲಾಖೆ ಅಧಿಕಾರಿಗಳು ಈಗ ಶಾಲೆಗೆ ದೌಡಾಯಿಸಿದ್ದಾರೆ. ಬರದೂರಿನಲ್ಲಿ ಬಿಸಿ ಊಟವನ್ನು ಸಮಯಕ್ಕೆ ಸರಿಯಾಗಿ ತಯಾರು ಮಾಡಿದ್ದಿಲ್ಲ. ಬೆಳಗ್ಗೆ SDMC ಅವರು ಊರಿನ ಪ್ರಮುಖರು ದೂರವಾಣಿ ಮೂಲಕ ಸಂಪರ್ಕಿಸಿದಾಗ ನಾವು ಬೇರೆ ಶಾಲೆಯಿಂದ ಅಡುಗೆಯವ್ರನ್ನ ಕಳಿಸ್ತೀವಿ ಅಂತ ಹೇಳಿದಾಗ, ಇಲ್ಲ ಅದು ಬೇಡ, ನಮಗೆ ಶಾಶ್ವತವಾಗಿ ಅಡುಗೆಯವ್ರ ನೇಮಕಾತಿ ಆಗಬೇಕು, ಭಾಳ ದಿನಗಳಿಂದ ಸುಮಾರು 2 ತಿಂಗಳಿಂದ ನೆನೆಗುದಿಗೆ ಬಿದ್ದೈತಿ, ನಮಗೆ ಪರ್ಮನೆಂಟಾಗಿ ಅಡುಗೆಯವ್ರು ಬೇಕಾಗೈತಿ ಅಂತೇಳಿ ಹೇಳಿದರು. ಅದಕ್ಕೆ ಈ ಸಂದರ್ಭದಲ್ಲಿ ಸಹಾಯಕ ನಿರ್ದೇಶಕರು, ಬಿಸಿ ಊಟದ ಸಹಾಯಕ ನಿರ್ದೇಶಕರಾಗಿರ್ತಕ್ಕಂಥ ವಿಭೂತಿ ಸರ್ ಅವರು ಈ ಶಾಲೆಗೆ ಬಂದು ಅಡುಗೆಯವರ ನೇಮಕಾತಿ ಪತ್ರಗಳನ್ನು ತಾತ್ಕಾಲಿಕವಾಗಿ ಅಡುಗೆಯವರ ನೇಮಕಾತಿ ಪತ್ರಗಳನ್ನು ನೀಡೋದ್ರ ಮೂಲಕ ಇಲ್ಲಿ ಏನು ಸಮಸ್ಯೆ ಇತ್ತು ಆ ಸಮಸ್ಯೆಯನ್ನು ಹೌದು, ಬರದೂರು ಗ್ರಾಮದ ಸರ್ಕಾರಿ ಶಾಲೆ ಇಲ್ಲಿ ಕಳೆದ ಕೆಲವು ದಿನಗಳಿಂದ ಮಧ್ಯಾಹ್ನದ ಬಿಸಿಯೂಟವಿಲ್ಲದೆ ಪುಟ್ಟ ಮಕ್ಕಳು ಹಸಿವಿನಿಂದ ಕಣ್ಣೀರು ಹಾಕುತ್ತಿದ್ದರು. ಅಡುಗೆ ಸಹಾಯಕರ ಕೊರತೆಯಿಂದಾಗಿ ಹಸಿದ ಹೊಟ್ಟೆಯಲ್ಲಿ ಪಾಠ ಕೇಳುವ ಪರಿಸ್ಥಿತಿ ನಿರ್ಮಾಣವಾಗಿತ್ತು. ಇದನ್ನು ಕಂಡ 9 ಲೈವ್ ವಾಹಿನಿಯು ಎಲ್ಲಿ ಹೋದರೂ ಅಧಿಕಾರಿಗಳು ಎಂದು ಪ್ರಶ್ನಿಸಿ ವಿಸ್ತೃತ ವರದಿ ಪ್ರಸಾರ ಮಾಡಿತ್ತು. ಇನ್ನು ವರದಿ ಬೆನ್ನಲ್ಲೇ ಮುಂಡರಗಿ ಕ್ಷೇತ್ರದ ಶಿಕ್ಷಣಾಧಿಕಾರಿಗಳಾದ ಗಂಗಾಧರ್ ಹಣ್ಣಿಗೇರಿ ಹಾಗೂ ಅಕ್ಷರ ದಾಸೋಹ ಕಾರ್ಯಾಲಯದ ಸಹಾಯಕ ನಿರ್ದೇಶಕರಾದ SY ವಿಭೂತಿ ಅವರು ಇಂದು ಬೆಳ್ಳಂಬೆಳಗ್ಗೆ ಶಾಲೆಗೆ ಭೇಟಿ ನೀಡಿದರು. ಸ್ಥಳದಲ್ಲೇ ಗ್ರಾಮಸ್ಥರ ಅಹವಾಲು ಸ್ವೀಕರಿಸಿದ ಅಧಿಕಾರಿಗಳು ತಕ್ಷಣದ ಕ್ರಮಕ್ಕೆ ಮುಂದಾದರು. ಏನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಅಂದರೆ, ಕಾನೂನಿನ ನೇಮಕಾತಿ ಅಡಿಯಲ್ಲಿ ಏನು ನಮ್ಮ SOP ನಿಯಮ ಪಾಲನೆ ಮತ್ತು 2003ರ MDM ಕಾಯ್ದೆ ಅನುಸಾರ ನಮ್ಮ ಅಡುಗೆದ ಸಿಬ್ಬಂದಿಯವರಿಗೆ ಈ ಊರಿನ ಬಡ ಹೆಣ್ಣು ಮಕ್ಕಳು, ಆರ್ಥಿಕವಾಗಿ ಹಿಂದುಳಿದಿರತಕ್ಕಂಥ ಹೆಣ್ಣು ಮಕ್ಕಳು, ಅದರಲ್ಲಿ ವಿಶೇಷವಾಗಿ ವಿಧವೆಯರಿಗೆ ಆದ್ಯತೆಯ ಮೇರೆಗೆ ಅಡುಗೆ ಕಾರ್ಯಕ್ಕೆ ನೇಮಕ ಮಾಡಿಕೊಳ್ಳಬೇಕೆಂದು ರೋಸ್ಟರ್ ಆಧಾರದ ಮೇಲೆ ನಾವು ಅವಕಾಶವನ್ನು ಕಲ್ಪಿಸಿಕೊಟ್ಟಿದ್ದೆವು. ಆದರೆ ಪಂಚಾಯಿತಿ PDO ಮತ್ತು ಗ್ರಾಮ ಪಂಚಾಯತಿ ಅಧ್ಯಕ್ಷರ ವಿಳಂಬ ನೀತಿ ಹಿನ್ನೆಲೆಯಲ್ಲಿ ನಮ್ಮ ತಾಲೂಕಾ ಪಂಚಾಯತಿ ಕಾರ್ಯಾಲಯದ ಮೂಲಕ ಅವರಿಗೆ ಸವಕಾಶ ನೋಟಿಸನ್ನು ನೀಡಲಾಗಿದೆ. ಈಗಾಗಲೇ ನೀಡಿದ ಒಂದು 15 ದಿವಸ ನಂತರ ಕೂಡ ನಾವೇ ಖುದ್ದಾಗಿ ಮಾನ್ಯ EO ಸಾಹೇಬರ ಪರವಾಗಿ ನಾನೇ ಕೂಡ ಖುದ್ದಾಗಿ ಆ ಆಯ್ಕೆಯ ಒಟ್ಟಾರೆಯಾಗಿ ಕಲಿಯುವ ಮಕ್ಕಳು ಯಾವತ್ತೂ ಹಸಿವಿನಿಂದ ಬಳಲಬಾರದು ಎಂಬ ಉದ್ದೇಶದಿಂದ ಸರ್ಕಾರವು ಬಿಸಿಯೂಟ ಯೋಜನೆಯನ್ನ ಜಾರಿ ಮಾಡಿದೆ. ಹಾಗಾಗಿ ಸ್ಥಳೀಯ ಮಟ್ಟದ ಅಧಿಕಾರಿಗಳು ಪ್ರತಿಯೊಂದು ಸರ್ಕಾರಿ ಶಾಲೆಯಲ್ಲಿ ಮಕ್ಕಳಿಗೆ ಉತ್ತಮ ಯೋಗ್ಯ ಗುಣಮಟ್ಟದ ಆಹಾರ ನೀಡುವ ಮೂಲಕ ಶಿಕ್ಷಣಕ್ಕೆ ಆದ್ಯತೆಯನ್ನ ನೀಡುವುದು ನಮ್ಮೆಲ್ಲರ ಆಶಯವಾಗಿದೆ. ಉಡಚಪ್ಪ ತಿಗರಿ, 9 ಲೈವ್ ನ್ಯೂಸ್, ಗದಗ.